ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಪಟಾಪಟ್ ಅಂತ ಒಂದು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ಯಾವುದೇ ಕಾಳು ಹಾಕ್ಕೊಂಡು ಮಾಡ್ಬೋದು. ಅಲಸಂದೆ ಕಾಳಾಗಿರ್ಬೋದು, ಕಡಲೆ ಕಾಳಾಗಿರ್ಬೋದು, ಅಥವಾ ಹೆಸರು ಕಾಳಾಗಿರ್ಬೋದು. ಅದಕ್ಕೆ ಮೊದಲಿಗೆ ಮಸಾಲೆನ ರುಬ್ಕೋಬೇಕು. ಅದಕ್ಕೆ ನಾನು ಮಿಕ್ಸಿ ಜಾರಿಗೆ ಒಂದು 4 ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ, ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಹುಳಿಗೆ ಹುಣಸೆ ಹಣ್ಣನ್ನು ಬಳಸ್ತಾಯಿದ್ದೀನಿ, ಅಥವಾ ನೀವು ಟೊಮೊಟೊ ಹಣ್ಣು ಕೂಡ ಹಾಕ್ಕೋಬೋದು. ಅಚ್ಚ ಖಾರದ ಪುಡಿ 2 ಸ್ಪೂನು. ಅದಾದಮೇಲೆ 2 ಸ್ಪೂನ್ ಧನಿಯಾ ಪುಡಿ, ಕೊರಿಯಾಂಡರ್ ಪುಡಿ ಅಂತ ಹೇಳ್ತೀವಲ್ಲ ಅದು. ಅದನ್ನು ಈ ರೀತಿ ರುಬ್ಕೊಂಡಾದಮೇಲೆ ಒಂದು ಬಾಣಲಿಲಿ ಈ ಕಾಳುಗಳನ್ನು ಹುರ್ಕೋಬೇಕು. ನೀವು ಎಲ್ಲ ಮಿಕ್ಸ್ ಆದ್ರೂ ಹಾಕ್ಕೋಬೋದು, ಇಲ್ಲ ಒಂದೇನೂ ಹಾಕ್ಕೋಬೋದು. ಈ ರೀತಿ ಕಾಳುಗಳನ್ನು ಹುರ್ಕೊಂಡು ಅದು ಬಣ್ಣ ಒಂಚೂರು ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಹುರ್ಕೊಳ್ಳಿ. ದಯವಿಟ್ಟು ನಿಮಗೆ ನಾನು ಮಾಡ್ತಿರೋ ವೀಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಯೂಸ್ ಬರ್ತಿದೆ, ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ. ಈಗ ನಂತರ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ಬಾಡಿಸಿ. ಬಣ್ಣ ಚೇಂಜ್ ಆದಮೇಲೆ ನಾವೇನು ರುಬ್ಕೊಂಡಿರ್ತೀವಲ್ಲ ಆ ಮಸಾಲೆನ ಹಾಕ್ಬಿಡಿ. ಹಾಕಿ ನಿಮಗೆ ಅದು ಗಟ್ಟಿ ಇರುತ್ತಲ್ವ, ಆ ಗಟ್ಟಿಗೆ ನಿಮಗೆ ಸಾಂಬಾರು ಎಷ್ಟು ಅಳತೆ ಬೇಕೋ, ಎಷ್ಟು ತೆಳ್ಳವಾಗಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ತೀರಾ ತೆಳ್ಳಗೆ ಬೇಡ ಅಂದರೆ ಸ್ವಲ್ಪ ಗ್ರೇವಿ ಥರನೂ ಮಾಡ್ಕೊಂಡು ಚಪಾತಿ ಎಲ್ಲ ತಿನ್ಬೋದು. ಇದರಲ್ಲಿ ರುಚಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ನೀರು ಅಳತೆ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ನೀರು ಕುದ್ಮೇಲೆ ನಿಮಗೆ ಇನ್ನೂ ಗಟ್ಟಿ ಆಯ್ತಂದರೆ ಮತ್ತೆ ನೀರು ಹಾಕ್ಕೊಂಡು ಮಾಡ್ಕೊಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಅದು ಕುದೀತಾ ಇರಬೇಕಾದ್ರೆ, ಈ ರೀತಿ ಕುದೀತಾ ಇರಬೇಕಾದ್ರೆ ನಾವೇನು ಹುರ್ಕೊಂಡಿರ್ತೀವಲ್ಲ ಆ ಕಾಳುಗಳನ್ನ ಹಾಕಿ ಅದನ್ನು ಬೇಯಿಸಿದರೆ ಫಟಾಫಟ್ ಅಂತ 5 ನಿಮಿಷದಲ್ಲಿ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ನಿಮಗೆ ಏನೂ ಸಾಂಬಾರು ಮಾಡೋಕ್ಕೆ ಮೂಡಿಲ್ಲ ಅನ್ನೋ ಅಂಥ ಟೈಮಲ್ಲಿ ಸಾಂಬಾರು ಮಾಡ್ಕೊಬೋದು. ಮಧ್ಯಾಹ್ನ ಊಟಕ್ಕಾಗಿರ್ಬೋದು, ರಾತ್ರಿ ಊಟಕ್ಕಾಗಿರ್ಬೋದು, ಅಥವಾ ಗಟ್ಟಿಯಾಗಿ ಗ್ರೇವಿ ಥರ ಮಾಡಿಕೊಂಡು ಕೂಡ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.